ಹಾಯ್, ಹೇಗಿದ್ದೀರಾ ಎಲ್ಲರೂ? ಪೊಮೊಗ್ರಾನೇಟ್ ತಿಂತೀರಾ? ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಇದೆ ನನ್ನ ಹತ್ರ. ನೋಡಿ 4 ಹಣ್ಣಿದೆ. 1 ಕೆ ಜಿ ತಂದಿರೋದು ನಾನು. 1 ಕೆ ಜಿಯಲ್ಲಿ ಒಂದು ನಿನ್ನೆ ಪೂರ್ತಿ ಕೊಳ್ತೋಯ್ತು, ಕೊಳ್ತೋಗಿತ್ತು. ನಾನು ಕವರ್ ಓಪನ್ ಮಾಡಬೇಕಾದ್ರೇ ಮಿಕ್ಕಿದ 4 ಇಲ್ಲಿದೆ. ಒಂದೇ ಒಂದು ಚೆನ್ನಾಗಿರೋದನ್ನು ನಾನು ದೇವ್ರಿಗೆ ಇಟ್ಟಿದ್ದೆ. ಸೊ ಈ ಹಣ್ಣನ್ನು ನಾನು ತಂದಿರೋದು ನಿನ್ನೆ ಮಾರ್ಕೆಟಿಂದ, KR ಮಾರ್ಕೆಟಿಂದ. ಸುಮಾರಷ್ಟು ಹೂವು ಹಣ್ಣೆಲ್ಲ ಬೇಕಿತ್ತು. ಶ್ರಾವಣ ಆಗಿರೋದ್ರಿಂದ ದಿನ ಪೂಜೆಗೆ ಹೂವು ಹಣ್ಣೆಲ್ಲ ಬೇಕಾಗ್ತಾ ಇರೋದ್ರಿಂದ ನಿನ್ನೆ ನಾನು ಅನಿಲ್ ಹತ್ರ ಅಂದೆ ಒಂಚೂರು ಮಾರ್ಕೆಟ್ ಕಡೆ ಹೋಗಿ ಬರೋಣ, ವರಮಹಾಲಕ್ಷ್ಮಿ ಬೇರೆ ಬರ್ತಾ ಇದೆ, ಸ್ವಲ್ಪ ಹೂವು ಹಣ್ಣೆಲ್ಲ ತೊಗೊಂಬರೋಣ, ಹಾಗೆಯೇ ಸೀರೆಗಿರೆಲ್ಲ ಬೇಕಿತ್ತು ತರಕ್ಕೆ ಅಂತ ಹೋಗಿದ್ವಿ. ಹೋದಾಗಿಂದ ನಾನೇನು ಹೇಳ್ತಾ ಇದ್ದಿದ್ದು ಅಂದರೆ ಆದಷ್ಟು ನಮ್ಮ ಧರ್ಮದವ್ರ ಅಂಗಡಿಗೆ ಹೋಗೋಣ, ಹೂ ಖರೀದಿ ಮಾಡೋಕ್ಕೂ ನಾವು ಹಾಗೆ ಹೋಗಿದ್ದು. ಅಲ್ಲಿ ಹೂ ಮಾರೋರೆಲ್ಲ ಜಾಸ್ತಿ ಹಿಂದೂಗಳೇ ಇದ್ದಿದ್ದು ಕೂಡ. ಹಣ್ಣು ಖರೀದಿ ಮಾಡ್ತಾನೂ ನಾನು ಆಲ್ಮೋಸ್ಟ್ ಎಲ್ಲ ತೊಗೊಂಡಾಗಲೂ ಹಿಂದೂಗಳ ಅಂಗಡಿಗೆ ಹೋಗಿದ್ದೆ. ಪೊಮೊಗ್ರಾನೇಟ್ ನಮಗೆ ಮರ್ತೋಯ್ತು. ಸ್ವಲ್ಪ ಮುಂದೆ ಬಂದ ತಕ್ಷಣ ಒಂದು ಅಂಗಡಿಯಲ್ಲಿ ಚೆನ್ನಾಗಿರೋ ಪೊಮೊಗ್ರಾನೇಟನ್ನ ಇಟ್ಟಿದ್ರು. ಆದರೂ ನಾನು ಅಲ್ಲಿ ಅಂದೆ ಬೇರೆಯವ್ರ ಹತ್ರ ತೊಗೊಳ್ಳೋಣ ರೀ ಅಂತ. ಇಲ್ಲ, ಚೆನ್ನಾಗಿದೆಯಲ್ಲ ಇಲ್ಲೇ ತೊಗೊಳ್ಳೋಣ ಅಂತ ಅನಿಲ್ ಅಂದರು. ಸೊ ಅದೊಂದು ಮುಸ್ಲಿಮ್ರ ಅಂಗಡಿ ಆಗಿತ್ತು. ಅಲ್ಲಿ ನಾನು ಚೆನ್ನಾಗಿರೋ ಇದನ್ನು 1 ಕೆ ಜಿ ಹಾಕಿ ಅಣ್ಣ ಅಂದೆ. ಏನು ರೇಟು ಅಂತ ಕೇಳಿದಾಗ 80, 100, 120 ಈ ರೀತಿ ಪ್ರೈಸನ್ನು ಅವಪ್ಪ ಹೇಳಿದ್ದು. ನಾನಂದರೆ 120 ತುಂಬ ಚೆನ್ನಾಗಿದೆ, ಇದನ್ನೇ 1 ಕೆ ಜಿ ಕೊಡಿ. ಅದು ಬಿಟ್ಟು ನಾನು ಬೇರೆ ಏನೂ ಬಾರ್ಗೇನಿಂಗ್ ಮಾಡಿಲ್ಲ. ಸರಿ, ಏನಂದರೆ QR ಕೋಡ್ ಪೇಮೆಂಟ್ ಮಾಡೋಣ ಅಂತ ಪೇಮೆಂಟ್ ಮಾಡೋಕ್ಕೆ ಹೋದಾಗ ಏನಾಯಿತು ಅಂದರೆ ತುಂಬ ಜನ ಇದ್ದಿದ್ದರಿಂದ ನೆಟ್ ಟ್ರಾಫಿಕ್ಕು ಜಾಸ್ತಿ ಇತ್ತು ಅನಿಸುತ್ತೆ. ಪೇಮೆಂಟ್ ಸ್ವಲ್ಪ ಡಿಲೇ ಆಗ್ತಾಯಿತ್ತು. ಸೊ ಐ ವಾಸ್ ವಾಚಿಂಗ್ ಮೈ ಮೊಬೈಲ್. ನಾನು ಮೊಬೈಲಲ್ಲಿ ನೋಡ್ತಾ ಇದ್ದೆ ಪೇಮೆಂಟ್ ಯಾಕೆ ಸ್ಲೋ ಆಗ್ತಾ ಇದೆ ಅಂತ, ಬಫರ್ ಆಗ್ತಿದೆ ಅಂತ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಮನೆಯವರು ಒಂದು ಕವರಲ್ಲಿ ಹಣ್ಣನ್ನು ಹಾಕಿಕೊಟ್ರು. ಅವರು ಅದನ್ನು ತೆಗೆದು ಬ್ಯಾಗಲ್ಲಿ ಹಾಕ್ಕೊಂಡ್ರು. ಮನೆಗೆ ಬಂದು ನೋಡಿದ್ರೆ ನೋಡಿ ಕಾಣ್ತಿದ್ಯಾ, ನೋಡ್ತಿದ್ದೀರಾ, 120 ರೂಪಾಯಿ ಕೆ ಜಿಗೆ 6 ಹಣ್ಣು ಬಂದಿದೆ. ಅದರಲ್ಲಿ ಒಂದು ನಾನು ಹೇಳಿದ್ನಲ್ಲ ದೇವ್ರ ಮುಂದೆ ಇಟ್ಟಿದ್ದೀನಿ, ಮಿಕ್ಕಿದ್ದು ಒಂದು ಕೊಳ್ತು ಹೋಗಿತ್ತು, ಒಂದು ಮಿಕ್ಕಿದ್ದೆಲ್ಲ ಈ ರೀತಿ ಇದೆ. ಸೊ ತೊಗೊಂಡಿರೋ ಮತ್ತೆ ಹಣ್ಣು ತಂದಿಲ್ಲ ಅಂತಿಲ್ಲ. ನಾನು ಆ್ಯಪಲ್ ತಂದಿದ್ದೇನೆ, ಮೂಸಂಬಿ ತಂದಿದ್ದೇನೆ, ಎಲ್ಲ ತಂದಿದ್ದೇನೆ. ಅವೆಲ್ಲವೂ ಚೆನ್ನಾಗಿದೆ. ಕಾರಣ ನಾನು ಹಿಂದೂಗಳ ಅಂಗಡಿಗೆ ಹೋಗಿದ್ದೆ. ಪೊಮೊಗ್ರಾನೇಟ್ ಮರ್ತೋಯ್ತಲ್ಲ ಅಂತ ಹೇಳಿ ಒಬ್ಬ ಮುಸ್ಲಿಂ ಅಂಗಡಿಗೆ ಹೋದಲ್ಲಿ ಆದಂತಹ ಅನುಭವ ಇದು. ಪೂಜೆ ಸಾಮಾನಾದರೂ ನಮ್ಮ ಧರ್ಮವನ್ನು ನಂಬೋರ ಹತ್ರ, ನಮ್ಮ ದೇವರನ್ನ ನಂಬೋರ ಹತ್ರ ತೊಗೊಳ್ಳೋಣ ಅನ್ನೋ ಕಾರಣಕ್ಕೆ ಹಿಂದೂಗಳ ಹತ್ರ ಹೋಗಿದ್ದು. ನನಗೇನು ಅಷ್ಟೆಲ್ಲ ಏನು ಧರ್ಮದ ಬಗ್ಗೆ ಎಲ್ಲ ಅಬ್ಜೆಕ್ಷನ್ಸ್ ಇರಲಿಲ್ಲ. ಎಷ್ಟೋ ಸರಿ ಅಮ್ಮ ಅಥವಾ ಮನೇಲಿ ಯಾರಾದ್ರೂ ಇಮಾಮ್ ಸಾಬ್ರಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತ ಕೇಳಿದ್ರೆ ನಾನು ಎಷ್ಟೋ ಸರಿ ಹೇಳಿದ್ದೆ, ಗೋಕುಲಾಷ್ಟಮಿಗೆ ಕೃಷ್ಣನ ಪೂಜೆಗೆ ತಂದ ಸಾಮಾನು ಎಲ್ಲದೂ ಇಮಾಮ್ ಸಾಬ್ರ ಅಂಗಡಿಯಿಂದನೇ ತಂದಿದ್ದು. ಹಾಗಿದ್ದಾಗ ಗೋಕುಲಾಷ್ಟಮಿಗೂ ಇಮಾಮ್ ಸಾಬ್ರಿಗೂ ಯಾಕೆ ಸಂಬಂಧ ಇಲ್ಲ ಅಂತ. ಆದರೆ ಇವತ್ತು ಅನ್ನಿಸ್ತು, ದಯವಿಟ್ಟು ಹೇಳ್ತೀನಿ, ಪೂಜೆ ಸಾಮಾನುಗಳನ್ನು ನಮ್ಮ ಧರ್ಮದವ್ರ ಅಂಗಡಿಯಲ್ಲೇ ತೊಗೊಳ್ಳಿ. 10 ರೂಪಾಯಿ ಜಾಸ್ತಿ ಆದರೂ ಅಡ್ಡಿಲ್ಲ. ಹಾಗೆ ನಮ್ಮ ಧರ್ಮದವ್ರ ಹತ್ರನೂ ಹೇಳ್ತಾ ಇರೋದು 10 ರೂಪಾಯಿ ಕಮ್ಮಿ ಕೊಡಿ. ಯಾಕಂದರೆ ಆ 10 ರೂಪಾಯಿ ಇದರಲ್ಲಿ ಹೋಗಿ ನೋಡಿ ಹೆಂಗಾಗ್ತಿದೆ ಅಂತ, ನಮಗೆ ಎಷ್ಟು ಕೆಟ್ಟ ಅನುಭವ ಆಗ್ತಿದೆ ಅಂತ. ನಾನೇನು ಪ್ರೈಸ್ ನೋಡಿ ಹೋಗಿಲ್ಲ, ನಾನು ಹಣ್ಣು ಚೆನ್ನಾಗಿತ್ತಲ್ಲ ಅಂತ ಹೋದೆ, ಮರ್ತು ಬಂದೆಲ್ಲ ಅಂತ ಒಂದ್ಸರಿ ದಾರಿ ತಪ್ಪಿ ಹೋಗಿದ್ದು. ಸೊ ನೋಡಿ, ಮುಸಲ್ಮಾನರೆಲ್ಲ ಹೀಗೆ ಮಾಡ್ತಾರಾ ಅಂತ ಕೇಳಿದರೆ, ಮುಸಲ್ಮಾನರಿಗೆ ತುಂಬ ಜನರಿಗೆ ಮುಸಲ್ಮಾನ ಅನ್ನುವ ಪದದ ಅರ್ಥವೇ ಗೊತ್ತಿಲ್ಲ. ಮುಸಲ್ಲಂ ಈಮಾನ್ ಅಂದರೆ ಯಾರ ನಿಷ್ಠೆ ನಿಯತ್ತು ಗಟ್ಟಿಯಾಗಿರುತ್ತೆ ಅವನು ಮುಸಲ್ಮಾನ. ಅದು ಅಲ್ಲಾನ ಪರವಾಗಿರ್ಬೋದು, ತನ್ನ ಜೀವನದಲ್ಲಿರ್ಬೋದು, ನಿಯತ್ತಿಂದ ಇರುವಂತಹ ವ್ಯಕ್ತಿಯನ್ನು ಮುಸಲ್ಮಾನ್ ಅಂತ ಕರೀತಾರೆ. ಮುಸಲ್ಲಂ ಈಮಾನ್, ಇಮಾನ್ದಾರ್ ಅಂತ ನಾವೇನು ಶಬ್ದ ಯೂಸ್ ಮಾಡ್ತೀವಲ್ಲ, ಅವನು ತುಂಬ ಇಮಾನ್ದಾರ್ ಮನುಷ್ಯ ಅಂತ, ಇದು ಅವರ ಇಮಾನ್ದಾರ್. ಇದು ನೋಡಿ, ಈ ಥರ ಮಾಡಿದ್ರೆ ಅಲ್ಲ ಒಪ್ಕೊಳ್ತಾನ? ಒಬ್ಬ ಮುಸ್ಲಿಂ ಹಿಂಗೆ ಮಾಡಿದ ತಕ್ಷಣ ಮಧುರ ನೀವು ಹಿಂಗೆ ಅಂತೀರಾ ಅಂದರೆ ಇದು ಒಬ್ಬ ಮುಸ್ಲಿಮ್ನ ಅನುಭವ ಅಲ್ಲ ನನಗೆ. ಎಷ್ಟೊಂದು ವಿಡಿಯೋಸ್ ನೋಡ್ತೇವೆ, ಅವರು ಹಣ್ಣುಗಳ ಮೇಲೆ ಉಗಿತಾರೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಅಂದೆ ಮನೆಯವ್ರ ಹತ್ರ, ಬೇಡ ಅಲ್ಲಿ ಹೋಗೋದು ಬೇಡ, ಉಗಿದು ಮಾಡಿರ್ತಾರೆ ದೇವರಿಗಲ್ವಾ ಪೂಜೆಗಲ್ವಾ ಅಂತ. ಹಾಗಿದ್ದು ದಾರಿ ತಪ್ಪಿ ಹೋಗಿ ಆದ ಅನುಭವ ನೋಡಿ ಈ ಥರ. ಹಾಗಂತ ಮಿಕ್ಕ ಹಣ್ಣುಗಳು ಯಾಕೆ ಆಗಿಲ್ಲ? ಮಿಕ್ಕ ಹಣ್ಣುಗಳೆಲ್ಲ ಚೆನ್ನಾಗಿದೆ, ಆ್ಯಪಲ್ ಚೆನ್ನಾಗಿದೆ, ಮೂಸಂಬಿ ಚೆನ್ನಾಗಿದೆ. ಇನ್ನು ಮೊನ್ನೆ ಒಂದು ಅನುಭವ ಹೇಳ್ತೀನಿ ನಾನು. ಇಲ್ಲಿ ಮನೆ ಹತ್ರ ಒಂದು ಈರುಳ್ಳಿ ಗಾಡಿ ಬಂದಿತ್ತು. 100 ರೂಪಾಯಿಗೆ 4 ಕೆ ಜಿ ಈರುಳ್ಳಿ, 50 ರೂಪಾಯಿಗೆ 2 ಕೆ ಜಿ ಈರುಳ್ಳಿ ಕೊಡಪ್ಪ ಅಂತ ಹೇಳಿದೆ. 2 ಕೆ ಜಿ ಈರುಳ್ಳಿ ಕವರಿಗೆ ಹಾಕಿ ಬದಿಗಿಟ್ಟ ಅವಪ್ಪ. ಮತ್ತು ಯಾರಿಗೂ ಏನೋ ತೂಕ ಮಾಡ್ತಾ ಇದ್ದ. ಆಯಿತು, ಬೆಳ್ಳುಳ್ಳಿನೂ ಚೆನ್ನಾಗಿತ್ತು. ಬೆಳ್ಳುಳ್ಳಿ ಹೇಗಪ್ಪ ಅಂತ ಕೇಳಿದೆ. ಅವನು ಎಷ್ಟು 100 ರೂಪಾಯೋ 200 ರೂಪಾಯೋ ಕೆ ಜಿ ಅಂದ. ನಾನು ಇದೊಂದು ಸ್ವಲ್ಪ ಹಾಕಪ್ಪ ಅಂತ ಹೇಳಬೇಕು ಅನ್ನೋಷ್ಟೊತ್ತಿಗೆ ಈರುಳ್ಳಿ ಕವರ್ ಇತ್ತಲ್ಲ, ಅದು ನೋಡಿದ್ರೆ ಅದರಲ್ಲಿ ಒಂದು 8-10 ಈರುಳ್ಳಿ ಇದೆ. ಸ್ವಲ್ಪ ದೊಡ್ಡ ಸೈಜಲ್ಲಿತ್ತು, ಒಂದು 8-10 ಈರುಳ್ಳಿ ಇದೆ. ನಾನು ಮತ್ತೊಬ್ಬರಿಗೆ ತೂಕ ಮಾಡಿ ಹಾಕುತ್ತಾ ಅವನೇ ಸ್ಕೇಲ್ ಎತ್ತದ್ನಲ್ಲ, ಆ ಸ್ಕೇಲ್ ಎತ್ತಿದಾಗ 0 ಇತ್ತಲ್ಲ ಸ್ಕೇಲ್ ಮೇಲೆ ಇದನ್ನು ತೆಗೆದು ಈರುಳ್ಳಿ ತೆಗೆದು ಇಟ್ಟೆ. ನೋಡಿದ್ರೆ ಎಷ್ಟು ಗೊತ್ತಾ,
1 kg 380 ಗ್ರಾಮ್ ಇದೆ, 380 ಗ್ರಾಮ್ಸ್. ಸೊ ನನಗೆ ಆಶ್ಚರ್ಯ ಆಯಿತು, ಏನಿದು 1 kg 380 ಗ್ರಾಮ್ ಇದೆಯಲ್ಲ, ನಾನು 2 kg ತಾನೇ ಹೇಳಿದ್ದು ಅಂತ ಕೇಳಿದ್ರೆ, ಅದು ಅವ್ರು ತೂಕ ಮಾಡ್ತಿದ್ನಲ್ಲ ಅದರಲ್ಲಿ ನಿಮ್ದು ವ್ಯತ್ಯಾಸ ಆಯಿತು ಅಂತ. ವ್ಯತ್ಯಾಸ ಆದರೆ ಅರ್ಧ kg ವ್ಯತ್ಯಾಸ ಆಗಬೇಕು, 1/4 kg ವ್ಯತ್ಯಾಸ ಆಗಬೇಕು. ಆಡ್ ಫಿಗರ್ ಹೆಂಗಾಗುತ್ತೆ ಕೇಳಿದ್ರೆ ಅದು ಹಂಗಲ್ಲ ಹಿಂಗಲ್ಲ ಪೆಪ್ಪೆ ಮೆಮ್ಮೆ ಅಂತಾರೆ. ಆಮೇಲೆ ನಾನಂದರೆ ಇಲ್ಲ, ಸರಿ ಮಾಡಿ ತೂಕ ಮಾಡಿ ಸರಿ ಮಾಡಿ ಹಾಕಪ್ಪ ಅಂತ ಹೇಳ್ಬಿಟ್ಟು 2 kg ಕವರ್ಗೆ ಸಪ್ರೇಟಾಗಿ ತೂಕ ಮಾಡಿ ಹಾಕ್ಸ್ಕೊಂಡು ತೊಗೊಂಡು ಬರಬೇಕಾದ್ರೆ ಗಾಡಿ ಮೇಲೆ ನೋಡಿದ್ರೆ ಮಾಷಾ ಅಲ್ಲ ಅಂತ ಬರೆದಿದ್ದಾನೆ. ನಾವು ನಂಬಿಕೆ ಇಟ್ಕೊಳ್ಬೇಕು ಮುಸಲ್ಮಾನ್ ಮೇಲೆ ಅಂತಲೇ ಅನ್ಕೋತೀವಿ. ನಮ್ಮದೇ ಸಮಾಜದಲ್ಲಿದ್ದಾರೆ, ಇವರೇನು ಬೇರೆ ಅಲ್ಲ ಅಂತ ಅಂದ್ಕೊಂಡ್ರೂ ಕೂಡ ನಮಗಾಗುವಂತಹ ಇಂಥ ಅನುಭವ ನಮಗೆ ಆ ಭಾವನೆ ತರಿಸ್ಬಿಡುತ್ತೆ. ಇವರನ್ನ ಎಷ್ಟೇ ಮಾಡಿದ್ರು ನೋಡಿ, ಇಷ್ಟು ಮೋಸ, ಇಷ್ಟರ ಮಟ್ಟಿಗೆ ಮೋಸ. ಅದು ಬರೀ ಒಂದು 120 ರೂಪಾಯಿ ಸಲುವಾಗಿ, 1 ರೂಪಾಯಿ ಸಲುವಾಗಿ ಮೋಸ ಮಾಡಿದ್ರೂ ತಪ್ಪೆ. ಮೋಸ ಮಾಡೋದು ವ್ಯವಹಾರದ ಲಕ್ಷಣವೇ ಅಲ್ಲ. ಹಾಗೂ ಇಲ್ಲಪ್ಪ ಲಾಟಲ್ಲಿ ತಂದಿರ್ತೀವಿ, ಲಾಭ ಇಟ್ಕೊಂಡು ತಾನೇ ಕೊಡ್ತಿರ್ತೀಯ. ಸೊ ಆದರೂ ಒಂದು ಹಣ್ಣೆಲ್ಲೋ ಅಪ್ಪಿತಪ್ಪಿ ಸ್ವಲ್ಪ ಡ್ಯಾಮೇಜ್ ಆಗಿರೋದು ಹಾಕಿದ್ರೆ ಹೋಗಲಿ ವ್ಯವಹಾರಕ್ಕೆ ಅಂತ ಅನ್ಬೋದು. 6 ಹಣ್ಣಲ್ಲಿ 5 ಹಣ್ಣು ಇದೇ ಥರ. ಹಾಗಂತ ನಾನು ತೂಕ ಮಾಡಿಸಿರೋ ಹಣ್ಣು ಇದು ಯಾವುದು ಅಲ್ವೇ ಅಲ್ಲ. ಇದನ್ನು ಇನ್ನೊಂದು ಉದಾಹರಣೆ ಹೇಳ್ತೀನಿ, ಇದೇ ಥರದ ಎಕ್ಸ್ಪೀರಿಯನ್ಸ್ ಆಗಿರೋದು. ಬೀಯಿಂಗ್ ಅ ಫ್ರೀಲ್ಯಾನ್ಸರ್, ನಾನು ಸ್ವಲ್ಪ ದಿವಸದ ಮೊದಲು ತುಮಕೂರಿಗೆ ಒಂದು ಕಂಪ್ನಿಗೆ ಶೂಟಿಂಗ್ ಹೋಗ್ತಾ ಇದ್ದೆ. ಅವ್ರದ್ದು ಪ್ರಾಡಕ್ಟ್ಗಳು ಶೂಟ್ ಮಾಡಿಕೊಡ್ಬೇಕಿತ್ತು, ವಿಡಿಯೋಸ್ ಮಾಡಿ ಕೊಡಬೇಕಿತ್ತು. ಅದಕ್ಕೆ ಹೋಗ್ತಾ ಇದ್ದೆ. ಅಫ್ಕೋರ್ಸ್ ಮುಸಲ್ಮಾನರದೇ ಕಂಪನಿ, ಕರ್ನಾಟಕದಲ್ಲಿ ಸಾಕಷ್ಟು ಫೇಮಸ್ ಕಂಪ್ನಿ ಅವೆಲ್ಲವ, ನಿಮಗೂ ಗೊತ್ತಿರುತ್ತೆ. ಅವರು ಪ್ರತಿಯೊಂದು ಹಬ್ಬದಲ್ಲೂ ಇವತ್ತು ಯುಗಾದಿ, ಇವತ್ತಿದು ಅಂತ ಹೇಳಲ್ಲ, ಸೆಲೆಬ್ರೇಷನ್ ಅಂತೆ, ವರಮಹಾಲಕ್ಷ್ಮಿ ಸೆಲೆಬ್ರೇಷನ್ ಅಂತೆ, ಅದ್ರದ್ದು ವಿಡಿಯೋ ಮಾಡಿ ಆನ್ಲೈನ್ಗೆ ಅಪ್ಲೋಡ್ ಮಾಡೋದಂತೆ ಎಲ್ಲ ಮಾಡೋರು. ಬಟ್ ನೋಟಿಸ್ ಮಾಡಿರೋದೇನೆಂದರೆ, ಅವರಲ್ಲಿ ಕೆಲಸ ಮಾಡೋರಲ್ಲಿ 98% ಮುಸ್ಲಿಮ್ಸ್. ಅವರು ಕೆಲಸನೂ ತಮ್ಮ ಧರ್ಮದವ್ರಿಗೆ ಬಿಟ್ಟು ಬೇರೆ ಧರ್ಮದವ್ರಿಗೆ ಕೊಡಲ್ಲ. ಇನ್ನೊಂದು, ಹಿಂದೂಗಳನ್ನ ಒಲಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ, ಹಿಂದೂಗಳ ಬಿಸ್ನೆಸ್ ಬೇಕು ಅನ್ನೋ ಕಾರಣಕ್ಕೆ ಇವರು ವರಮಹಾಲಕ್ಷ್ಮಿನೋ ಅಥವಾ ದೀಪಾವಳಿನೋ ಗಣೇಶ ಹಬ್ಬಕ್ಕೋ ಆಫರ್ ಅಂತೆ, ಅದಂತೆ ಇದಂತೆ, ಪೋಸ್ಟರ್ ಮೇಲೆ ಗಣೇಶನ ಫೋಟೋ ಹಾಕಿ ಪ್ರಿಂಟ್ ಮಾಡಿಸೋದೇನಂತೆ, ಅದೆಲ್ಲ ಮಾಡಿಸೋರು. ಅವ್ರ ಮನೆಗೊಂದು ಚಿಕ್ಕ ಮಗು ಇತ್ತು, 3-3.5 ವರ್ಷದ ಮಗು. ಅದು ಸರಿ ಒಂದು 10-11 ಗಂಟೆ ಹೊತ್ತಿಗೆ ಅಮ್ಮನ ಜೊತೆ ಬರೋದು. ಅವ್ರ ಪ್ರೊಪ್ರೈಟರ್ ಏನಿದ್ರಲ್ಲ ಅವ್ರ ಮಗು, ಅದು ಅಮ್ಮನ ಜೊತೆ ಬರೋದು. ಆ ಮಗು ವಿಡಿಯೋ ಏನು ನೋಡ್ತಾ ಇರ್ತಿದ್ದು ಗೊತ್ತಾ, ನಾನು ಇವಾಗ ಹಾಕ್ತೀನಿ ನೋಡಿ, ಚಿಕ್ಕ ಕ್ಲಿಪ್ ಹಾಕ್ತೀನಿ. ಎನಿ ಟೈಮ್ ಅದನ್ನೇ ನೋಡೋದು. ಇವರಿಗೆ ನಮ್ಮ ಧರ್ಮದ ಮೇಲೆ ಅಷ್ಟು ಅಭಿಮಾನ ಇದ್ದರೆ ಮಕ್ಕಳಿಗೆ ಅಟ್ಲೀಸ್ಟ್ ಧರ್ಮವನ್ನು ಗೌರವಿಸುವಂಥದ್ದನ್ನು ಕಲಿಸ್ಬೇಕು. ಅವ್ರ ಮಗುಗೆ ಏನು ಕಲಿಸ್ತಿದ್ದಾರೆ, ಎನಿ ಟೈಮ್ ಅದೇ ಥರದ್ದೇ ಕಟ್ ಮಾಡೋದು ಹೇಗೆ, ಗೊಂಬೆಗಳಲ್ಲಿ ಅದನ್ನು ಹೇಗೆ ಕಟ್ ಮಾಡೋದು, ಹಸುನ ಕಟ್ ಮಾಡೋದು ಹೇಗೆ ಅನ್ನೋದ್ರ ಮೇಲೇ ವಿಡಿಯೋ ಅವ್ರದ್ದು. ಆ ಮಗು ನೋಡ್ತಾ ಇದ್ದಿದ್ದು ಅದೇ. ಸೊ ಅದಕ್ಕೆ ನಾನು ಆ ಕಂಪ್ನಿ ಹೋಗೋದೇ ಇಲ್ಲ, ಬಿಟ್ಬಿಟ್ಟೆ ನಾನು. ಆ ಕಂಪ್ನಿ ಅಷ್ಟು ಇದನ್ನಿಸ್ಲಿಲ್ಲ ನನಗೆ, ಯಾಕಂದರೆ ತೋರಿಕೆಗೆ ಮಾಡುವಂಥದ್ದು. ಹಿಂದೂಗಳ ಮೇಲೆ ಪ್ರೀತಿ ಇರ್ಬೋದು ಎಲ್ಲ, ಎಟ್ ದ ಎಂಡ್ ಆಫ್ ದ ಡೇ ಬಿಸ್ನೆಸ್ ಮಾತ್ರ ಮ್ಯಾಟರ್ ಅಂತ. ಇನ್ನು ಈಗ ಯಾರು ಬಂದು ಹೇಳ್ಬೋದು, ಮುಸ್ಲಿಮ್ಸಲ್ಲಿ ಎಲ್ಲರೂ ಕೆಟ್ಟವ್ರು ಏನಿರಲ್ಲ ಮಧುರ, ನೀವು ಹಿಂಗಂದ್ರೆ ಹೆಂಗೆ ಅಂತ. ಮುಸ್ಲಿಮ್ರಲ್ಲಿ ಕೆಟ್ಟವರಿದ್ದಾರೆ, ಒಳ್ಳೆಯವರಿದ್ದಾರೆ ಅಂತ ಸ್ಯಾಕ್ರಿಗೇಟ್ ಮಾಡಿ ಅವ್ರ ಮೇಲೆ ಒಪಿನಿಯನ್ ಇದು ಮಾಡ್ಕೊಳ್ಳುವಂಥ ಜಾಗದಲ್ಲಿ ನಾವಿಲ್ಲ, ನಮಗೆ ಬೇಕಾಗಿಲ್ಲ ಗುರು. ನಿಮ್ಮಲ್ಲಿ ಒಳ್ಳೆಯವರು ಕೆಟ್ಟವರು, ಯಾರು ಒಳ್ಳೆಯವರು ಇದ್ದೀರಲ್ಲ ಅವ್ರು ಕೆಟ್ಟವ್ರು ತಿದ್ದೋ ಕೆಲಸ ನೀವೇ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಧರ್ಮದಲ್ಲಿ ಒಂದು ಮಾತಿದೆ, ಬಾಯಿಕಿ ಮದದ್ ಕರು ಚಾಹೆ ವೋ ಜಾಲಿಮ್ ಹೋ ಯಾ ಮಸ್ಲೂಮ್ ಹೋ ಅಂತ ನಿಮ್ಮ ಹದೀಸಲ್ಲಿ ಇದೆಯಂತೆ. ನಿಮ್ಮೊಬ್ಬರು ಗುರುಗಳ ಪ್ರವಚನ ಕೇಳ್ತಾ ಇದ್ದಾಗ ನಾನು ಕೇಳಿರುವಂತಹ ಮಾತು ಅಂದರೆ, ಒಬ್ಬ ಕ್ರೂರಿ ಇದ್ದರೂ ಒಬ್ಬ ಬಡವ ಇದ್ದರೂ ಅವನಿಗೆ ನೀನು ಹೆಲ್ಪ್ ಮಾಡು ಅಂತ. ಅವನು ಮಾಡೋ ಕೆಟ್ಟ ಕೆಲಸದಲ್ಲಿ ಹೆಲ್ಪ್ ಮಾಡು ಅಂತ ಹೇಳಲ್ಲ, ಅವನನ್ನು ಸರಿದಾರಿ ತರೋಕೆ ನೀನು ಹೆಲ್ಪ್ ಮಾಡು ಅಂತ. ಆ ಬಡತನದಲ್ಲಿರೋನಿಗೆ ಸಹಾಯ ಮಾಡಿ ಅವನಿಗೆ ಮುಖ್ಯವಾಹಿನಿ ಬರೋಕೆ ನೀನು ಹೆಲ್ಪ್ ಮಾಡು ಅಂತಲೇ ನಿಮ್ಮ ಧರ್ಮ ಹೇಳೋದು. ಅದನ್ನು ನೀವೇ ಮಾಡಿ, ನಮಗೆ ಬೇಕಾಗಿಲ್ಲ. ನಾನು ಹೇಳೋದು, ದಯವಿಟ್ಟು ಹೇಳ್ತೀನಿ, ಹಿಂದೂಗಳು ನಮ್ಮ ದೇವ್ರ ಪೂಜೆಗೆ ಬೇಕಾಗೋ ಸಾಮಾನಾದರೂ ಅಟ್ಲೀಸ್ಟ್ ನಮ್ಮ ಧರ್ಮದವ್ರ ಹತ್ರ ಪರ್ಚೇಸ್ ಮಾಡೋಣ. ಯಾಕಂದರೆ ಇವ್ರ ಹತ್ರ ಹೋದರೆ ಉಗ್ದಿ ಸಿಗುತ್ತೆ, ಕೊಳ್ತೋಗಿರೋದು ಸಿಗುತ್ತೆ, ಇಂಥದ್ದೇ ಸಿಗುತ್ತೆ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ. ಸೊ ಇದೊಂದು ವಿಡಿಯೋ ಯಾರ್ಯಾರಿಗೆ ಹೆಂಗೆ ಅನಿಸುತ್ತೆ ಹಂಗಂಗೆ ಇದು ಮಾಡಿ, ನೀವು ನೋಡ್ಕೊಬೇಕಿತ್ತು ಮಾಡಿ. ನಾನು ನೋಡ್ಕೊಬೇಕಿತ್ತು ಅನ್ನೋ ವಿಷಯನೇ ಇಲ್ಲ ಇಲ್ಲಿ. ಯಾಕಂದರೆ ಒಂದು ನಂಬಿಕೆ ಅಂತ ಇರುತ್ತೆ, ಅವರಿಗೆ ನಂಬಿಕೆ ಇದೆಯೋ ಅಲ್ಲೋ, ನನಗೆ ನಿಶ್ಚಯ ನಂಬಿಕೆ ಇದೆ. ಒಂದು ವ್ಯವಹಾರ ಮಾಡೋನು ಅಷ್ಟು ಕೆಟ್ಟವನಾಗಕ್ಕೆ ಹೆಂಗೆ ಸಾಧ್ಯ? ಈ ಥರ ಕೊಳ್ತಿರೋನು ಕೊಡೋನು ಅವನ ಹೆಂಡತಿ ಮಕ್ಕಳು ನಾಳೆ ಇದೇ ಥರ ಕೊಳ್ತೋಗ್ತಾರೆ ಅನ್ನುವಂತಹ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ನಾಳೆ ಪಾಪ ಪುಣ್ಯ ಎಲ್ಲ ಸುತ್ತಕೊಳ್ಳುತ್ತೆ ಅನ್ನೋಂಥ ಅಷ್ಟು ಪ್ರಜ್ಞೆ ಇಲ್ವಾ? ಅಷ್ಟು ಪ್ರಜ್ಞೆ ಸಾಮಾನ್ಯವಾದ ಮನುಷ್ಯನಿಗೆ ಇರುತ್ತೆ ಅನ್ನುವಂಥ ಯೋಚನೆಯಲ್ಲೇ ನಾನು ನೋಡದೆ ಬೈ ಮಾಡಿರೋದು. ಪ್ರತಿಯೊಂದನ್ನು ಬಿಡಿಸಿ ನೋಡುವಂತಹ ಅನುಮಾನದ ಸ್ವಭಾವ ನಂದಲ್ಲ. ಇವನು ಕೊಟ್ಟಿದ್ದು 120 ರೂಪಾಯಿ ಹಣ್ಣು ತಾನೆ,
ಇನ್ನೊಂದ್ಸರಿ ತರ್ತೇನೆ. ಆದರೆ ಅನುಭವ, ಒಂದು ಧರ್ಮದ ಮೇಲೆ, ಆ ಧರ್ಮದ ಜನರ ಮೇಲೆ ಆದಂತಹ ಕಹಿ ಅನುಭವ ಇದೆಯಲ್ಲ, ಇದು ಲೈಫ್ ಟೈಮ್ ನನಗೊಂದು ಪಾಠ ಆಗಿ ಉಳಿಯುತ್ತೆ ಅನ್ನೋದು ಮಾತ್ರ ನಿಜ.